ಇವತ್ತು ನಾವು ನಮ್ಮ ತೋಷುಮದು 6th ಇಯರ್ ಬರ್ಡೇಗೆ ಬಂದಿದ್ದೀವಿ. ಸೊ ತೋಷುಮ ಬರ್ತ್ಡೇ ಡೆಕೋರೇಷನ್. ಎಕ್ಸೈಟ್ ಆಗಿದೆಯಾ ಬರ್ತ್ಡೇಗೆ? ಎಸ್. ನಿನಗೇನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇಲ್ವಾ? ಖುಷಿ ಆಗ್ತಾ ಇದೆ. 6 ಇಯರ್ ಕಂಪ್ಲೀಟ್ ಆಗುತ್ತೆ ತೋಷುಗೆ. 7 ಇಯರ್ಸ್. ಸೊ ಬರ್ತ್ಡೇಗೆ ಏನೇನು ಅಡುಗೆ ಪ್ರಿಪೇರ್ ಆಗಿದೆ ಅಂದರೆ, ಸ್ವೀಟಿಂದ ಹೋಗೋಣ. ಅಕ್ಕಿ ಪಾಯಸ, ಆಮೇಲೆ ಚಿಕನ್ ಗ್ರೇವಿ, ಇದು ಸೆಮಿ ಗ್ರೇವಿ ಚಿಕನ್ದೆ ಸೇಮ್ ಎರಡು. ದೆನ್ ಇಲ್ಲೇನೋ ದಾಲೇನೋ ರೆಡಿ ಇದೆ, ದಾಲ್. ಆಮೇಲೆ ಅಲ್ಲಿ ಗೀ ರೈಸ್ ರೆಡಿ ಇದೆ. ಒನ್ ಸೆಕೆಂಡ್. ಬರ್ತ್ಡೇ ಗರ್ಲ್ ಅವರು ರಮ್ಮ ಅಪ್ಪ ಒಬ್ಬರೇ ಅಡುಗೆ ಮಾಡಿಬಿಟ್ಟು ಫುಲ್ ಏನೋ ಡನ್ ಆ್ಯಂಡ್ ಡಸ್ಟೆಡ್ ಆಗ್ಬಿಟ್ಟಿದ್ದಾರೆ. 6 ವರ್ಷದ ಬರ್ತಡೇ, ಮಗು ಬರ್ತಡೇನೆ ಹೆಂಗೆ ಸೆಲೆಬ್ರೇಟ್ ಮಾಡ್ಬೇಕು ನೀನು? ಹೆಂಗೆ ಜಿಂಕೆ ಮರಿ ಥರ ಓಡಾಡಬೇಕು ಅಲ್ಲ? ಬೆಳಗ್ಗೆಯಿಂದ ನಾನೇ ಜಿಂಕೆ ಮರಿ ಥರ ಓಡಾಡಿರೋದು, ನಂದೇ ಬರ್ಡೇ ಆಗೋಂಗೆ. ಹೋಗ್ಲಿ ಬೇಡ, ಮಗಳು ಬರ್ತಡೇ ಅಂದರೆ ಜಿಂಕೆ ಆಗ್ಬಿಡ್ಬೇಕು ನೀನು. ಆಮೇಲೆ ಜಿಂಕೆಯಾಗಿ ಉಳ್ಕೋಬೇಕು ಅಂತ ಹೇಳು. ಸೊ ಇನ್ನೊಬ್ರಲ್ಲಿ ನಿಮ್ಮ ಅಕ್ಕ ಬರ್ತಾರೆ. ಎಷ್ಟು ಎಕ್ಸೈಟ್ ಆಗಿದ್ದೆ ನಿನ್ನ ಮಗಳು ಬರ್ತಡೇಗೆ? ಎಕ್ಸೈಟಿಂಗ್ ಆಗಿಲ್ಲ, ಅವಳು ಹಂಗೇ ಇರಬೇಕಿತ್ತು ನನಗೆ. ಹೌದಾ? ನನಗೂ ಅಷ್ಟೇ. ಬೇಗ ಬೇಗ ದೊಡ್ಡವರಾಗೋಗ್ಬಿಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನೋ ಎಕ್ಸೈಟ್ಮೆಂಟ್. ಅವಳು ಬೇಗ ದೊಡ್ಡವಳಾಗ್ಬಿಡ್ಬೇಕಂತೆ, ಬೇಗ ಉದ್ದ ಕೂದಲು ಬರ್ಬೇಕಂತೆ, ಅವಳಿಗೆ ಬೇಗ ಮದುವೆ ಮಾಡ್ಬೇಕಂತೆ. ಇವಾಗ ಗೋಲ್ ಇರೋ ನಿನ್ನ ಮಗಳನ್ನ ಮದುವೆ ಮಾಡಬೇಕು. ಇವ್ರಿಗೆಲ್ಲ ಮದುವೆ ಅಂದ್ರೆ ಏನು ಗೊತ್ತಾ? ಚೆನ್ನಾಗಿ ರೆಡಿ ಮಾಡ್ಕೊಂಡು ಊಟ ಮಾಡೋದಷ್ಟೇ. ಮದುವೆ ಆದ್ಮೇಲೆ ಇರೋ ಕರ್ಮ ಗೊತ್ತಿಲ್ಲ ಇನ್ನೂನು. ಮೇಕಪ್ ಮಾಡ್ಕೊಳಕ್ ಸಿಗುತ್ತಲ್ವಾ, ಅದಕ್ಕೆ ಹೇಳ್ತಾವ್ರೆ. ಬಟ್ ಬೇಗ ದೊಡ್ಡವಳಾಗೋದು ಬೇಡ. ಅವಳು 6 ವರ್ಷಕ್ಕೆ ನನಗೆ ತುಂಬಾ ದೊಡ್ಡವಳಾಗೋಗ್ಬಿಟ್ಟಿದ್ದಾಳೆ ಅನ್ನಿಸ್ತೈತೆ. ಹ್ಯಾಪಿ ಬರ್ಡೇ ತೋಷು, ಗಾಡ್ ಬ್ಲೆಸ್ ಯು. ನಿನ್ಗೆ ಎಷ್ಟು ಎಕ್ಸೈಟ್ ಆಗಿದೆ ಬರ್ತಡೇಗೆ? ತುಂಬಾ ಎಕ್ಸೈಟ್ ಆಗಿರ್ತಿದೆ. ಅಡುಗೆ ಎಲ್ಲ ಮಾಡ್ದಾ? ಇನ್ನೊಬ್ಳೆ ಮಾಡ್ದಾ? ಮತ್ತೆ ತಂಗಿ ಜೊತೆ, ಅದಕ್ಕೆ ಬಿದೋಗ್ಬಿಟ್ಟು ಅವಳೆಲ್ಲ ಅಡುಗೆ ಮಾಡ್ಬಿಟ್ಟು. ಅವಳು ಹುಷಾರಿಲ್ಲ, ಏನ್ ಮಾಡೋಣ. ಆದ್ರೂ ಮಗಳ ಬರ್ತಡೇ ಮಾಡ್ಬೇಕು, ಬಿಡಬಾರ್ದು. ಮಾಡಿದ್ವಿ, ಚಿಕನ್ ಮಾಡಿದೀವಿ, ಎಲ್ಲ ತೋರ್ಸ್ಕೊಂಡ್ ಬಂದಾಯ್ತು. ಖೀರ್ ಮಾಡಿದೀವಿ. ಎಲ್ಲರೂ ನಾವು ಇವಾಗ ಕೇಕ್ ಕಟ್ ಮಾಡಿ ತಿಂದು ಎಲ್ಲ ಉಂಡು ಎಂಜಾಯ್. ಕುಣಿಯೋದು ಕುಣಿಯೋದೆಲ್ಲ ಇಲ್ಲ. ಕುಣಿಯೋದಕ್ಕೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಯಾರಿಗೂ ಹುಷಾರಿಲ್ಲ. ಅದಕ್ಕೆ ನೋ ಕುಣಿಯಿಂಗ್, ಓನ್ಲಿ ಸೆಲೆಬ್ರೇಷನ್ ಅಷ್ಟೇ. ಓಕೆ. ಸುಮ್ಮನೆ ನಗ್ತಾರೆ. ನಮ್ಮದು ನೋವನ್ನ ಕೇಳಿಸ್ಕೊಂಡು ನಗೋ ಫ್ರೆಂಡ್ಸ್ ಇವರು. ನನಗೆ ನನ್ನ ದುಃಖನ ಹೇಳ್ಕೊತಾ ಇದ್ರೆ ನಗ್ತಾರೆ. ಡೀಟೇಲ್ ಆಗಿ ಏನು ಹೇಳಿದೆ ಜೋಕ್ ಅಂತ? ಕ್ಯಾಮ್ರಾ ನನಗೆ ಕೊಡು, ನಾನು ನಿನ್ ಕಡೆ ಫೋಕಸ್ ಆಗ್ತೀನಿ, ಡೈಲಾಗ್ ರಿಪೀಟ್ ಮಾಡು. ನಾನೆಲ್ಲ ಇವಳೆಲ್ಲ ಎಲ್ಲರೂ ಎಲ್ಲಿ ಏನು ಹೋಗ್ತಾ ಇದೆ? ನೀವು ಫ್ರೆಂಡ್ಸು ನನ್ನ ದುಃಖನ ಕೇಳಿಸ್ಕೊಂಡು ಕೂತ್ಕೊಂಡು ಅಳಬೇಕು. ಹೇಳಿದ ತಕ್ಷಣ ಪಳ್ಳಂತ ನಗ್ತಿರಲ್ಲ. ಹೇಳಮ್ಮ, ಹೇಳು. ಡ್ಯಾಡ ಬರ್ತಾರ ಕೇಕ್ ತರಕ್ ಹೋಗೋರಿ. ಅದನ್ನ ಹೇಳ್ಬೇಡ, ಹಂಗೆ ಹೋಗೋಳ ಹತ್ರ ನಗ್ತಾರೆ. ನೀನ್ ಹೇಳಿ ಡೈಲಾಗ್ ಮತ್ತೆ ಹೇಳೆ ನೀನು. ಅದಕ್ಕೆ ಅವ್ರು ಯಾರು ನಗಲ್ಲ ಅಂತಂದ್ರೆ ನಾವು ನಗೋದಿಲ್ಲ. ಇಷ್ಟ ಆಯ್ತಾ ಕೇಕು? ಮಿಸ್ಟರ್ ಬಿನ್ ಇಷ್ಟದ ನಿಂಗೆ? ಯಾಕೆ? ನೀನು ಮಿಸ್ಟರ್ ಬಿನ್ ಮೊಮ್ಮಗಳಂತೆ ನೀನು? ಅಲ್ಲ, ಮಿಸ್ಟರ್ ಬಿನ್ ಮೊಮ್ಮಗಳಂತೆ ನೀನು? ಹೌದಾ? ಅದೇ ಇಂಡಿಯಾದಲ್ಲಿ ಹುಟ್ಟಿರೋದು ನೀನು? ಮತ್ತೆ ನಿನ್ನಪ್ಪ ಅಲ್ಲ, ನಮ್ಮ ಪಪ್ಪ. ನೋಡಿದ್ರ ನಮ್ಮ ಪಾಪ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡುತ್ತೆ. ಇಂಗ್ಲೀಷು ತಾನೇ ನೀನು ಮಾತಾಡಿ. ಕೇಕ್ ಕಟ್ ಮಾಡೋಣ ಇವಾಗ. ಎಲ್ಲರಿಗೂ ಹ್ಞೂ ಅಲ್ಲ, ಎಲ್ಲರಿಗೂ ಕರಿ, ಎಲ್ಲರೂ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ. ಎಲ್ಲರಿಗೂ ಇನ್ವೈಟ್ ಮಾಡು, ಬನ್ನಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಅಂತ.
ಬಟ್ಟೆ ಹೊಳ್ಪಡ್ತದ ಇವರೆಲ್ಲ ಇವ್ರ ಫೋಟೋ ತಗೊಳ್ಳೋ ಬ್ಯುಸಿಯಲ್ಲವ್ರೆ. ಪಾಪ ಆ ಮಗು ಕೇಕ್ ಯಾವಾಗ ಕಟ್ ಮಾಡಲಿ ಅಂತ ಅದ್ರ ದುಃಖ ಅದಕ್ಕೆ, ಇವ್ರ ಖುಷಿ ಇವ್ರಿಗೆ. ನಾವು ರೆಡಿಯಾಗಿದ್ದೀವಿ ಕೇಕ್ ಕಟ್ ಮಾಡೋಕ್ಕೆ. ನಿನಗೇಂತಕ್ಕೆ ರೆಡಿಯಾಗಿದ್ಯಾ ಅಂತ ಗೊತ್ತು, ಎಲ್ಲ ತಿಂದು ಹೋದ್ಮೇಲೆ ನಿದ್ದೆ ಮಾಡ್ಬೋಣಪ್ಪ ಅಂತ. ಐ ನೋ ಯು ವೆರಿ ವೆಲ್. ಇವಾಗ ಹಾಡಾಕಣ, ಯಾವ ಹಾಡಾಕಣ? ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. हैप्पी बर्थडे टू यू. फर्स्ट पहले इधर देखो तो. हैप्पी बर्थडे टू यू. हैप्पी बर्थडे टू यू ತೋಷಿನಿ. ಚಿಕ್ಕ ಮಕ್ಕಳೆಲ್ಲ ಏನ್ ತೆಗಿದ್ದೀರಾ ಹೇಳ್ರಿ. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ನೀನು ನೋಡು ನಮ್ಮೆಲ್ಲರ್ಕಿಂತ ದೊಡ್ಡೋಳು ನೀನು. ಅಲ್ಲ, ಎಲ್ಲರಿಗಿಂತ ಚಿಕ್ಕವಳು ನಾನೇ. ಡಾಡಾ ಡಾಡಾ ಅಂತಿರ್ತಾಳೆ, ಅವ್ರ ಅಮ್ಮಂಗೆ ತಿನ್ಸ. इधर 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 इधर. ಖುಷಿ ಆಗ್ಬಿಟ್ಲು. दीदी को इधर देखो ऐसे ही. हाँ ತನು ತಿನ್ಸು ಮುರ್ದ್ಬಿಟ್ಟು. ಹಾಗೆ ಇಲ್ಲಿ ನೋಡ್ಬೇಕು. ಎಸ್, ನೀವು ಹೋಗ್ರಿ ಎಲ್ಲ. ಅಲ್ಲಿ ಇಲ್ಲಿ ಹುಷಾರಾಗಿ ಎತ್ಕೊಂಬ. ಗ್ರೂಪ್ ಫೋಟೋ ಅಂದ್ರೆ ಎಲ್ಲ ಬಂದ್ಬಿಡ್ತಾರೆ ಈ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾನ್ ಬೇಡಪ್ಪ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. go to later. दीदी का photo later you do. That is your. ಯಾರಿಗಿದು? ಮಗಳಿಗೆ. ಯಾರ ಮಗಳಿಗೆ? ನನ್ನ ಮಗಳಿಗೆ. ಸೊ ಇಲ್ಲಿಗೆ ಬರ್ತಡೇ ಪಾರ್ಟಿ ಮುಗೀತು. ಹಾ ಹೇಳಿ ಮ್ಯಾಮ್, ನೀವು ಪಾರ್ಟಿ ಥ್ರೋ ಮಾಡಿರೋದು, ಬಂದಿರೋದು ನಾವು ತಿನ್ನಕ್ಕೆ. ಫುಡ್ ಎಂಜಾಯ್ ಮಾಡೋ ಟೈಮ್ ಬಂದಿದೆ. ಸೊ ಇಲ್ಲಿಗೆ ಕಷ್ಟಪಟ್ಟು ಮಾಡಿದಕ್ಕೆ. ಅದು ನಾನು ಹೇಳ್ಬೇಕು ಟೇಸ್ಟು. ನೀನು ಹೆಂಗ್ ಮಾಡೋದು ಚೆನ್ನಾಗಿದೆ ಅಂತೀಯ ನೀನು, ನಾನು ಹೇಳ್ಬೇಕು ಅದನ್ನ. ನೀನ್ ಹೇಳಲ್ಲ, ಹ್ಮ್, ನೀನ್ ಕ್ರಿಟಿಕ್. ನೀನು ಕ್ರಿಟಿಕ್ಕು. ಕ್ರಿಟಿಕ್ ಅರ್ಥ ಹೇಳಿವ ಕನ್ನಡದಲ್ಲಿ. ನೀನ್ ಹೇಳು. ಸೊ ಇವಾಗ ಊಟ ಮಾಡ್ಕೊಂಡು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ಬಾಯ್ ಹೇಳ್ಬಿಟ್ರಿ ಎಲ್ಲರೂ ಬೇಗ ಒಂದೇ ಸತಿ.